ಎಲ್ಲರಿಗೂ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ತಾರಸಿ ತೋಟದಲ್ಲಿ ಇರೋವಂಥ ಹೂವಿನ ಗಿಡಗಳಿಗೆ ತಗುಲುವಂತಹ ಕೀಟಗಳನ್ನು ಹೇಗೆ ಹೋಗಲಾಡಿಸೋದು ಅಂತ ನೋಡೋಣ. ನೋಡಿ, ಇದು ಅಕ್ಕಿ ಮತ್ತು ತರಕಾರಿ ತೊಳೆದ ನೀರು, ಅದ್ರ ಜೊತೆಗೆ ಮೊಸರು, ಅಂದರೆ ಮನೇಲಿ ಉಳಿಯುತ್ತಲ್ವ ಅದನ್ನೆಲ್ಲ ನಾನೇನು ಮಾಡಿದ್ದೀನಿ, ಬಕೆಟಲ್ಲಿ ಹಾಕಿ ಅರಿಶಿನ ಮತ್ತು ಹಿಂಗು ಹಾಕ್ಬಿಟ್ಟು 3ರಿಂದ 4 ದಿನ ಹಾಗೇ ಇಟ್ಬಿಟ್ಟೆ. ಈಗ ಇದು ಹುಳಿ ಬಂದಿದೆ. ಈ ನೀರಿಗೆ ಅಂದರೆ ಈ ಅಕ್ಕಿ ತೊಳೆದ ನೀರು ಒಂದು ಭಾಗ ಆದರೆ 20 ಪಟ್ಟು ನೀರು ತಗೊಂಡು ಮಿಕ್ಸ್ ಮಾಡ್ಕೊಬೇಕು. ಅಂದರೆ 1 ಲೀಟರ್ಗೆ 2 ml ಅಷ್ಟು ನಾವು ಈ ಅಕ್ಕಿ ತೊಳೆದ ನೀರನ್ನು ಹಾಕೊಬೋದು. ನಾನು ಈಗ ತುಂಬ ಗಿಡಗಳಿಗೆ ಹಾಕಬೇಕಾಗಿರೋದ್ರಿಂದ 20 ಲೀಟರ್ಗೆ 2 ಲೀಟರ್ ಅಕ್ಕಿ ತೊಳೆದ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಗಿಡದಲ್ಲಿ ನೋಡಿ ಎಷ್ಟು ಕೀಟ ಬಾಧೆ ಇದೆ ಅಂತ. ಇದು ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಬರಬೇಕಿತ್ತು. ಒಂದು ವಾರದಿಂದ ಆ ಕೀಟ ಬಂದ್ಬಿಟ್ಟು ಮಗುಗಳನ್ನೆಲ್ಲ ಅದರ ಬೆಳವಣಿಗೆನ ಕುಂಠಿತ ಮಾಡಿದ್ದೆ. ಅಂದರೆ ಈಗ ಇದಕ್ಕೆ ನಾವು ಅದನ್ನು ನೀರನ್ನ ಚೆನ್ನಾಗಿ ಸಿಂಪಡಿಸ್ಬೇಕು. ಸ್ಪ್ರೇಯರಲ್ಲಿ ಅಕ್ಕಿ ತೊಳೆದ ನೀರನ್ನು ನೀಟಾಗಿ ಫಿಲ್ಟರ್ ಮಾಡಿ ಹಾಕ್ಕೊಬೇಕು. ಇಲ್ಲಾಂದರೆ ಸ್ಪ್ರೇಯರಲ್ಲಿ ನೀರು ಸರಿಯಾಗಿ ಬರದೇ ಹೋಗುತ್ತೆ. ಈ ಥರ ಗಿಡ ಫುಲ್ಲು ನೆನೆಯೋ ಹಾಗೆ ಹಾಕ್ಕೊಬೇಕು. ಇದು ಇನ್ನೊಂದು ದಾಸವಾಳ ಗಿಡ. ಇದು ಕಡ್ಡಿ ಇಟ್ಟಿದ್ದು, ಅದು ಚಿಗುರಕ್ಕೆ ಸ್ಟಾರ್ಟ್ ಆದಾಗ ಇದು ಬಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾಯಿದೆ. ಆ ಗಿಡನೇ ಬೆಳೆಯೋಕ್ಕಾಗ್ತಾಯಿಲ್ಲ. ನಾನು ಈ ನೀರನ್ನು ಈಗ ಹಾಕ್ತಾಯಿದ್ದೀನಿ. ಈ ದೊಡ್ಡ ದಾಸವಾಳ ಗಿಡದಲ್ಲೇನು ಆ ತೊಂದರೆ ಇಲ್ಲ, ಆದ್ರೂ ಪ್ರಿಕಾಷನರಿಯಾಗಿ ನಾನು ಮೊದಲೇ ಫುಲ್ಲು ಗಿಡ ನೆನೆಯೋ ಥರ ನೀರನ್ನು ಹಾಕ್ಬಿಡ್ತಾಯಿದ್ದೀನಿ. ಎಲ್ಲ ಹೂವಿನ ಗಿಡಗಳಿಗೂ ಈ ನೀರನ್ನು ಹಾಕ್ಬೋದು. ಏನಂದರೆ 1 ಲೀಟರ್ಗೆ 2 ml ಅಥವಾ 2.5 mlಗಿನ್ನ ಹೆಚ್ಚಾಗಿ ಬಿಡಬಾರ್ದು. ವಾರಕ್ಕೆ ಒಂದು ಅಥವಾ 2 ಸರಿ ನೀರನ್ನು ಬಿಟ್ಟಾಗ ಕೀಟಬಾಧೆ ಹೋಗ್ಬಿಡುತ್ತೆ. ನೋಡಿ, ಈ ಗಿಡದಲ್ಲಿ ನೋಡಿ ಎಷ್ಟಿದೆ. ಹೂವಲ್ಲಿ ಮೊಗ್ಗಲ್ಲಿ ಎಲ್ಲ ಫುಲ್ಲು ತುಂಬಿಟ್ಟಿದೆ. ಇಷ್ಟು ನಾನು ಬಿಡ್ತಿರಲಿಲ್ಲ, ಮೊದಲೇ ಹಾಕ್ಬಿಡ್ತಿದ್ದೆ. ವೀಡಿಯೋಗೋಸ್ಕರ ಇದನ್ನು 1 ವಾರ ಹಾಗೆ ಬಿಟ್ಟೆ, ಚೆನ್ನಾಗಿ ಹಿಡ್ಕೊಂಬಿಟ್ಟಿದೆ. ನಿಮಗೂ ಗೊತ್ತಾಗಬೇಕು ಯಾವ ಥರ ಕೀಟ ಅಂತ, ಅದಕ್ಕೋಸ್ಕರ ನಾನು ಇದನ್ನು ಈಗ ಬಿಟ್ಟಿದ್ದೀನಿ. ಯಾವಾಗ ಮೊಗ್ಗುಗಳು ಬಂದು ಅರಳದೇ ಇದೆಯೋ ಆವಾಗ ಕೀಟ ಬರೋಕ್ಕೆ ಶುರುವಾಗಿದೆ ಅಂತ ಅರ್ಥ. ಅಂದರೆ ಚಿಗುರಲ್ಲೇ ಅವು ಬಂದು ಹಿಡಿತವೆ, ಚಿಗುರಿನ ಬೆಳವಣಿಗೆನ ಕುಂಠಿತ ಮಾಡುತ್ತೆ. ಅದಕ್ಕೆ ಫುಲ್ ಈ ಥರ ಗಿಡ ನೆನೆಯೋ ಥರ ನಾವು ಇದನ್ನು ಹೊಡಿಬೇಕು. ವಾರಕ್ಕೆ 2 ಸರಿ ಕೊಡಬೇಕು. ಆ ಥರ 2 ವಾರ 4 ಸರಿ ಕೊಟ್ಟಿವಿ ಅಂತಂದರೆ ಕ್ಲಿಯರಾಗಿ ಗಿಡದಲ್ಲಿ ಈ ಕೀಟ ಎಲ್ಲ ಹೋಗಿ ಗಿಡ ಮತ್ತೆ ಬೆಳೆಯೋದಕ್ಕೆ ಶುರುವಾಗುತ್ತೆ.